ಮನೆಯಲ್ಲಿ ಮದುವೆ ವಾರ್ಷಿಕೋತ್ಸವ, ಜನ್ಮ ದಿನಾಚರಣೆ, ಗೃಹ ಪ್ರವೇಶ, ಪುಣ್ಯತಿಥಿ ಇನ್ನಿತರ ಕಾರ್ಯಕ್ರಮಗಳಿದ್ದರೆ ಇಂಥ ಕಾರ್ಯಕ್ರಮಗಳಿಗೆ ದುಂದು ವೆಚ್ಚ ಮಾಡೋ ಬದಲಾಗಿ ಅನ್ನದಾನ ಮಾಡಿ ಪುಣ್ಯವಂತರಾಗಿ. ನಿರಾಶ್ರಿತರಿಗೆ ಅನ್ನದಾನ ಮಾಡಲು ನಮ್ಮ ಜೊತೆ ಕೈ ಜೋಡಿಸಿ ಮಾನವೀಯತೆಯ ಹೃದಯವಂತರಾಗಿ. ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಜನಸಂಗ್ರಾಮ ಪರಿಷತ್, KRS ಪಕ್ಷ ಸೇರಿದಂತೆ ವಿವಿಧ ರೈತಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸಂಡೂರು ತಾಲೂಕಿನ ರೈತರ ವಿವಿಧ ಸಮಸ್ಯೆಗಳ ಕುರಿತು ಹಾಗೂ KIADB ವತಿಯಿಂದ ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಕ್ರಮವನ್ನು ವಿರೋಧಿಸಿ ಟ್ರ್ಯಾಕ್ಟರ್ ಹಾಗೂ ಎತ್ತಿನ ಬಂಡಿಗಳ ಮೆರವಣಿಗೆಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಸೋಮಲಾಪುರ, ಯಶವಂತ ನಗರದಿಂದ ಆರಂಭವಾದ ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗವಹಿಸಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ KIADB ಭೂಸ್ವಾಧೀನ ತಕ್ಷಣ ಸ್ಥಗಿತಗೊಳಿಸಿ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಈ ಸಂಡೂರು ತಾಲೂಕಿನಲ್ಲಿ ಎಷ್ಟು ಅನ್ಯಾಯ ನಡೀತಾ ಇದೆ, ಎಷ್ಟು ದೌರ್ಜನ್ಯ ನಡೀತಾ ಇದೆ. ಒಬ್ಬರು ಎರಡ ಸಮಸ್ಯೆ ಆದ್ರೆ ಇವತ್ತು ನಮ್ಮ ರೈತರು ಕೋರ್ಟ್ಗೆ ಹೋಗಿದ್ದಾರೆ. ಅದರ ರೈತರ ಪರವಾಗಿ ಇವತ್ತು ಆದೇಶ ಆಗಿದೆ. ಆದೇಶವನ್ನ ನೀವು ದಯವಿಟ್ಟು ಪಾಲನೆ ಮಾಡಬೇಕು. ಪಾಲನೆ ಮಾಡ್ತೀರಿ ಅಂತ ಅನ್ಕೊಂಡಿದೀವಿ. ಪಾಲನೆ ಮಾಡಿದ್ರೆ ರೈತರು ತಂಗಿದ್ರೆ ಏನಾಗುತ್ತೆ ಅಂತ ನೋಡಿದ್ವಿ. ಬಹಳಷ್ಟು ಸಲ ಇತಿಹಾಸ ಇದೆ, ಸಂಡೂರು ಇತಿಹಾಸ. ರೈತರು ಏನೇನು ಹೋರಾಟ ಮಾಡಿದಾರೆ ಅಂತ ನೀವು ತಿಳ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ. ಯಾಕಂದ್ರೆ ತಹಸೀಲ್ದಾರ್ ಎಲ್ಲರೂ ತಿಳ್ಕೊಂಡಿರ್ತಾರೆ. ಆದ್ರೆ ಮತ್ತೆ ಕಳಿಸಬಾರ್ದು ಅಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ. ಹಿಂದಕ್ಕೆ 35-40 ವರ್ಷದಿಂದ ಏನು ಹೋರಾಟ ಆಯ್ತು, ಮತ್ತೆ ಕಳಿಸಬಾರ್ದು ಅಂತ ಹೇಳಿ ಬಂಡಿ ದಾರಿ ಇರ್ತಕ್ಕಂತ ಒಂದು ಪ್ರದೇಶದಲ್ಲಿ ಅದಿರು ಲಾರಿ ಸಾಗಾಣಿಕೆ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ನಡೀತಾ ಇದೆ. ಅಲ್ಲಿ ಸ್ಥಳೀಯ ನಿವಾಸರು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಕಾನೂನುಗಳನ್ನ ಬಿಟ್ಟು ಜನರನ್ನ ಎದುರಿಸ್ತಾ ಇದ್ದಾರೆ. ಈ ಜನರ ಬದುಕು ಏನಾಗಿದೆ, ಈ ಲ್ಯಾಂಡ್ ಬ್ಯಾಂಕ್ ಅಂತ ಹೇಳಿ ಉದ್ಯಮದಾರರು ಲ್ಯಾಂಡ್ ಬ್ಯಾಂಕ್ ಮಾಡ್ಕೊಂತ ಇದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಸರ್ಕಾರಕ್ಕೂ ಕೂಡ ಗೊತ್ತಿದೆ. ಯಾಕಂದ್ರೆ ಸಂಡೂರು ತಾಲೂಕು ಒಂದು ಸಮಸ್ಯೆ ಗೂಡು ಸರ್. ಯಾಕಂದ್ರೆ ಇತ್ತೀಚೆಗೆ ಬಾಕರ ಬಂತ ಮಾಡಿದ್ರು. ಆಮೇಲೆ ನಮ್ಮ ಫಾರೆಸ್ಟ್ ಲ್ಯಾಂಡ್ 50% ನಾವು ರೈತರು ಫಾರೆಸ್ಟ್ ಲ್ಯಾಂಡ್ ನಲ್ಲಿ ಇದೀವಿ. ಆಮೇಲೆ ಇದಕ್ಕೆ ರಸಗೊಬ್ಬರ ಸಿಗ್ತಾ ಇಲ್ಲ. ತಾವು 2 ಸಾರಿ ಮೀಟಿಂಗ್ ಮಾಡಿ ಸಿಗ್ಬೇಕಂತ ಎಲ್ಲರೂ ಟೀಮ್ ವರ್ಕ್ ಮಾಡ್ತಾ ಇದೀವಿ. ಅದು ಇನ್ನ ಪೂರೈಕೆ ಆಗಿಲ್ಲ. ಇವಾಗ ನಾವು ಬಂದಿರೋ ಉದ್ದೇಶ KIADB ನಮ್ಮ ಫಲವತ್ತಾದ ಭೂಮಿಗಳನ್ನ KIADB ಕೊಡ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಯಾಕಂದ್ರೆ ಸಂಡೂರಿನಲ್ಲಿ ಇರ್ತ ಗಂಡ ಮೆಟ್ಟಿನ ಭೂಮಿಗಳು ಇವೆಲ್ಲ ಒಂದ್ಸರಿ ಕಾಲಕ್ಕೆ ಇದು ಬೇರೆ ಕಡೆಗೆ ಎಲ್ಲಿ ಸಿಗಲ್ಲ ಸರ್. ಇದು ನಾವು ಒಪ್ಪರು ಹೇಳ್ತಾ ಇದ್ರು ಇಲ್ಲಿ ಬಂಗಾರ ಹಾಕಿ ಬಂಗಾರ ಬೆಳಿಬಹುದು ಅಂತ ಹೇಳಿ. ಯಾಕಂದ್ರೆ ಇವತ್ತ ರೈತ ಬುತ್ತಿಯನ್ನ ಅಂದ್ರೆ ಅವನಿಗೆ ಫಸಲ್ ಮಾತ್ರ ಕಂಪಲ್ಸರಿ, ಅವನಿಗೆ ಕಟ್ಟಿದ ಬುತ್ತಿ. ಹಾಗಾಗಿ ನಮ್ಮ ರೈತರ ಭೂಮಿಗಳನ್ನ ಅಕ್ಕಪಕ್ಕದ ಫ್ಯಾಕ್ಟರಿಯವರು ದೌರ್ಜನ್ಯ ಮಾಡಿ ನಮ್ಮ ಕಾಡಪ್ಪನ ಸಮಸ್ಯೆ ನಿಮಗೆ ಗೊತ್ತಿದೆ. ಅದೇ ರೀತಿ ನಮ್ಮ ಯಶವಂತ ನಗರಲ್ಲಿ ಈ ಜಿಂದಾಲ್ ಅಂತ ದೊಡ್ಡ ಬೆಳೆದವ್ರು MR ಆಗ್ಬಿಟ್ಟಿದೆ. ಅದು ಕಾನೂನಾತ್ಮಕ ನಾವು ಏನ್ ಮಾಡ್ಬೇಕು ಅದು ಮಾಡ್ತಾ ಇದೀವಿ. ಹಾಗಾಗಿ ಇವತ್ತು ಹಲವಾರು ಸಮಸ್ಯೆಗಳು ಇಟ್ಕೊಂಡ್ ಬಂದಿವಿ ರೈತರು ಇವತ್ತು. ಯಾಕಂದ್ರೆ ಒಂದಲ್ಲ ಎರಡಲ್ಲ, ಇವತ್ತು ರೈತ ಭೂಮಿ ತೊಪ್ಪತ್ತ ಉಳುಮೆ ಮಾಡಿದ್ರೆ 10 ಜನ ಉದ್ಯೋಗ ಸೃಷ್ಟಿ ಮಾಡ್ಬೋದು. ಇವತ್ತು ಎಲ್ಲರೂ ಬದುಕ್ತಾ ಇರೋದು ರೈತರಿಂದ. ಯಾಕಂದ್ರೆ ರೈತರು ದುಡಿಲಿದ್ರೆ ಮಾಡ್ಲಿದ್ರೆ ನಾವ್ ಯಾರು ಇಲ್ಲಿ ಬಟ್ಟೆ ಹಾಕೋಣಲ್ಲ, ಯಾರು ಊಟನ ಮಾಡಲ್ಲ. 10 ಕೋಟಿ ಇರೋನ ಹತ್ರ ದುಡ್ಡಿನ ಕಾಲ ಬಂದ್ ರೈತರ ಹತ್ರ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನೇ ತಿನ್ಬೇಕು. ಹಾಗಾಗಿ ರೈತರು ಎಚ್ಚೆತ್ಕೋಬೇಕು. ನಾವೇನೋ ಹೋರಾಟ ಮಾಡ್ಲಿ ನಮ್ದು ಶಾಂತಿಯುತವಾಗಿರುತ್ತೆ. ಯಾಕಂದ್ರೆ ರೈತರಿಗೆ ಎಲ್ಲರೂ ಗೌರವಿಸ್ತಾರೆ. ನಾವ್ ಯಾರು ದೌರ್ಜನ್ಯ ಮಾಡಕ್ ಬಂದಿಲ್ಲ, ಯಾರನ್ನು ನಾವು ಒಬ್ಬರನ್ನ ಅರಣ್ಯಕರಣ ಮಾಡಕ್ ಬಂದಿಲ್ಲ. ಅರ್ಥ ಆಯ್ತಾ? ಇವತ್ತಿನ ದಿನ ಏನು ತಾವು ಮೆರವಣಿಗೆ ಮೂಲಕ ಬಂದು ನಮ್ಮ ತಾಲೂಕು ಕಚೇರಿಯಲ್ಲಿ ಏನು ಮನವಿ ಪತ್ರವನ್ನು ಕೊಟ್ಟಿದ್ರಿ. ಇದರಲ್ಲಿ ಸಾಕಷ್ಟು ವಿಷಯಗಳನ್ನ ಈಗ ನಿಮ್ಮ ಮುಖಂಡರು ಎಲ್ಲ ತಮ್ಮ ಎದುರಿಗೆ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ KIADB ವಿಚಾರ ಆಗಿರ್ಬೋದು. KIADB ವಿಚಾರವಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ. ಅದ್ರ ಪ್ರಕಾರ ನೀವು ಇಲ್ಲಿ ಕ್ರಮ ಕೈಗೊಳ್ಬೇಕಂತ ಹೇಳಿದಿರಿ. ಅದನ್ನ ಏನು ಕೋರ್ಟ್ ಆದೇಶ ಮಾಡಿದ್ಮೇಲೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಗ್ತದೆ. ಆ ಆರ್ಡರ್ ಕಾಪಿ ತಗೊಂಡು ಅದ್ರಲ್ಲಿ ಏನು ಆದೇಶ ಇದೆ ಅದು ಇಂಪ್ಲಿಮೆಂಟ್ ಮಾಡುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ಈ ಗೊಬ್ಬರ ವಿಚಾರವಾಗಿ ಕೇಳ್ತಾ ಇದ್ದಾರೆ. KIADB ದಂತೂ ಅದು ಕೋರ್ಟ್ ಇರ್ಲಿ ಆದೇಶ ಏನಿದೆ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಉಚ್ಚ ನ್ಯಾಯಾಲಯದ ಆದೇಶ ಏನಿದೆ ಅದನ್ನ ಮಾಡಿಸ್ತೀವಿ.